ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ BMTCಯ ಕ್ವಶನ್ ಪೇಪರ್ಗಳನ್ನ ಈಗ ಆಗಲೇ ಡಿಸ್ಕಷನ್ ಮಾಡಲಾಗಿದೆ. ಸೊ ಈಗ ಈ ಕ್ವಶನ್ ಪೇಪರ್ನಲ್ಲಿ ಬಂದಂಥ ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನ ಈಗ ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು, ಎ ಮತ್ತು ಬಿಯ ವರಮಾನದ ಅನುಪಾತವು 5:6 ರಷ್ಟಿದೆ. ಸೊ ಅವರ ವೆಚ್ಚದ ಅನುಪಾತವು 3:4 ಇರುತ್ತದೆ. ಪ್ರತಿಯೊಬ್ಬರು ರೂಪಾಯಿ 3 ಲಕ್ಷ ಉಳಿತಾಯ ಮಾಡಿದರೆ ಅನುಕ್ರಮವಾಗಿ ಅವರ ವರಮಾನವೆಷ್ಟು ಅಂತ ಕೇಳಿದರು. ಸೊ ಇಲ್ಲಿ ಅವರ ವರಮಾನ ಎಷ್ಟು? 5:6 ಇದೆ. ಸೊ ಅವರ ವೆಚ್ಚ ಎಷ್ಟಾಗುತ್ತೆ? 3:4. ಸೊ ಅವರ ಉಳಿತಾಯ ಎಷ್ಟು? ಇಲ್ಲಿ 2 ಭಾಗ. ಸೊ ಇಲ್ಲಿಯೂ 2 ಭಾಗ. ಸೊ ಈ 2 ಭಾಗ ಏನೈತ್ಲ ಅದ ನಮಗೆ ಉಳಿತಾಯ ಎಷ್ಟ? 3 ಲಕ್ಷ. ಸೊ ನಮಗೆ ಇಲ್ಲಿ ವರಮಾನ ಬೇಕು. ಸೊ ವರಮಾನ 5. ಸೊ ಇಲ್ಲಿ 5 ಭಾಗ ಅಂದರೆ ಎಷ್ಟಾಗುತ್ತೆ? ಇಲ್ಲಿ 2 15,000 ಸಾರಿ 2 1.5 ಲಕ್ಷಲೆ 3 ಲಕ್ಷ ಆಗುತ್ತೆ. ಸೊ ಇಲ್ಲಿ ಅದೇ 1.5 ಲಕ್ಷಲೆ 1.5 ಲಕ್ಷ ಅಂದ್ರೆ 1,50,000 ಇಂಟು 5 ಅಂದ್ರೆ 7.5 ಲಕ್ಷ ಆಗುತ್ತೆ. ಸೊ ಇಲ್ಲಿ 5ರದ್ದು ಎಷ್ಟಾಯ್ತು? ಇಲ್ಲಿ 7.5 ಲಕ್ಷ. ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ನೆಕ್ಸ್ಟ್ ಇನ್ನೊಂದು ಬಿದು ಎಷ್ಟೈತಿ? 6 ಭಾಗ. ಸೊ 6 ಭಾಗ ಅಂದ್ರೆ ಇಲ್ಲಿ 1.5 ಲಕ್ಷಲೆ ಮಾಡಿದಾಗ ಅಂದ್ರೆ 1.5 ಲಕ್ಷದಲ್ಲೇ ಮಾಡಿದಾಗ ಇಂಟು ಮಾಡಿದಾಗ ಎಷ್ಟಾಗುತ್ತೆ? ಇದು 9 ಲಕ್ಷ ಆಗುತ್ತೆ. ಸೊ ಎ ಮತ್ತು ಬಿದ ವರಮಾನ ಎಷ್ಟಾಗುತ್ತೆ? 7.5 ಲಕ್ಷ ಮತ್ತು 9 ಲಕ್ಷ. ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, 22ರಿಂದ ಸಂಪೂರ್ಣವಾಗಿ ಭಾಗಿಸಬಹುದಾದ 4 ಅಂಕಿಯ ಅತಿ ಚಿಕ್ಕದಾದ ಸಂಖ್ಯೆಯು. ಸೊ ಇಲ್ಲಿ ಭಾಗಾಕಾರ 4 ಅಂಕಿಯ ಅತಿ ಚಿಕ್ಕದಾದ ಸಂಖ್ಯೆ ಯಾವುದು? 1000. ಸೊ ಈ 1000ನ 22ರಲ್ಲೇ ನಾವು ಭಾಗಾಕಾರ ಮಾಡೋದು. ಸೊ 22 4 ಎಷ್ಟಾಗುತ್ತೆ? 88 ಆಗುತ್ತೆ. ಸೊ ಇಲ್ಲಿ ಎಷ್ಟು ಉಳಿತು? 12 ಉಳಿತು. ಸೊ ಈ 0ನ ಕೆಳಗೆ ತೊಗೊಂಡಾಗ ನೆಕ್ಸ್ಟ್ 22 ಎಷ್ಟಲೇ? 120ಕ್ಕಿಂತ ಸ್ವಲ್ಪ ಜಾಸ್ತಿ ಬರುವಂಥ ಸಂಖ್ಯೆ. ಸೊ 22 5ಲೇ ನಮಗೆ ಎಷ್ಟಾಗುತ್ತೆ? 22 5ಲೇ 110 ಆಗುತ್ತೆ. ಸೊ 22 6ಲೇ ತಗೋರಿ ನೀವು. 22 6ಲೇ ಎಷ್ಟಾಗುತ್ತೆ? 132 ಆಗುತ್ತೆ. ಸೊ ಇಲ್ಲಿ 132. ಸೊ ಇಲ್ಲಿ ಎಷ್ಟು ಉಳಿತು? 12 ಉಳಿತು. ಸೊ ಈ ಸಂಖ್ಯೆ ಸಂಪೂರ್ಣವಾಗಿ ಹೋಗ್ಬೇಕಾದ್ರೆ ಇದಕ್ಕೆ 12 ಕಡಿಮೆ ಬಿತ್ತು. ಸೊ ಈ 12ನ್ನು ಇದಕ್ಕೆ ಕೂಡಿಸಿದಾಗ ಎಷ್ಟಾಗುತ್ತೆ? 1012 ಆಗುತ್ತೆ. ಸೊ ಇಲ್ಲಿ ನಮಗೆ ಆಪ್ಷನ್ದಾಗ ಐತಿ 1012. ಸೊ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, 280 ಪುರುಷರಿಗೆ 20 ದಿನಗಳಿಗೆ 4 ಆಗುವಷ್ಟು ಅಕ್ಕಿ ಇದೆ. ಸೊ 18 ದಿನಗಳ ನಂತರ 200 ಪುರುಷರು ಸ್ಥಳವನ್ನು ತೊರೆಯುತ್ತಾರೆ. ಉಳಿದ ಅಕ್ಕಿ ಉಳಿದ ಪುರುಷರಿಗೆ ಎಷ್ಟು ದಿನದವರೆಗೆ ಸಾಕಾಗುತ್ತದೆ? ಸೊ ಈ ಥರ ಕ್ವಶನ್ ಕೇಳಿದಾಗ ಯಾವ ಥರ ಬಿಡಿಸ್ಬೇಕನ್ನೋದು ನೋಡ್ರಿ. ಸೊ ಇಲ್ಲಿ ಎಷ್ಟು ಜನ ಅದಾರು? 280 ಇಂಟು ಸೊ ಇಲ್ಲಿ ಎಷ್ಟು ದಿನದಿಂದ 20 ದಿನ ಆಗುವಷ್ಟಿತ್ತು. ಸೊ ಈಗ ಆಲ್ರೆಡಿ 18 ದಿನ ಮುಗಿದೈತಿ. ಸೊ 18 ದಿನಗಳ ನಂತರ ಅವರ 200 ಜನ ಹೋತ್ನಂದರು. ಸೊ ಇನ್ನು ಎಷ್ಟು ದಿನ ಉಳಿತು? 2 ದಿನ ಅಷ್ಟೇ ಉಳಿತು. ಸೊ ಈಸ್ ಈಕ್ವಲ್ ಟು ಸೊ ನಮಗೆ ಇಲ್ಲಿ ಎಷ್ಟು ಜನ ಹೋಗಿದಾರು? 200 ಜನ ಹೋಗಿದಾರು. ಸೊ ಇನ್ನು ಉಳಿದವರಷ್ಟ? ಇಲ್ಲಿ 280ರೊಳಗೆ 200 ಜನ ಹೋದ್ರೆ ನಮಗೆ
80 ಜನ ಉಳಿದ್ರು. ಸೊ ಇನ್ನು ಎಷ್ಟು ದಿನಕ್ಕೆ ಬರಬೇಕಿದ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಎಷ್ಟು ದಿನಕ್ಕೆ ಇದು ಸಾಕಾಗುತ್ತೈತಿ. ಸೊ ಇಲ್ಲಿ ಇಲ್ಲೂ 0 ಹೊತ್ತು, ಇಲ್ಲೂ 0 ಹೊತ್ತು, 2 ಒಂದಲೇ 2 ಏಳೇ. ಸೊ 2 ನಾಲ್ಕಲೇ ಇದೆ, 2 ನಾಲ್ಕಲೇ 8. ಸೊ 4 ಒಂದಲೇ 4 7 28. ಸೊ ಈ ಡೇಸ್ ಏನೈತಿ 7 ದಿನಕ್ಕೆ ಏನೈತಿ ಈ ಆಹಾರ ಅನ್ನೋದು ಇವ್ರಿಗೆ ಈ ಅಕ್ಕಿ ಅನ್ನೋದು 7 ದಿನಕ್ಕೆ ಆಗುವಷ್ಟು ಸಾಕಾಗ್ತೈತಿ. ನೆಕ್ಸ್ಟ್, ಒಂದು ಸಂಖ್ಯೆಯು 11 ಮತ್ತು 15ರ ಎರಡು ಸಂಖ್ಯೆಗಳಿಂದ ಭಾಗಿಸಲ್ಪಟ್ಟರೆ ಅದು ಅವಶ್ಯವಾಗಿ ಅಂತ ಕೇಳ್ಯಾರು. ಸೊ 11 ಮತ್ತು 15ರಿಂದ ಭಾಗ ಹೋಗುವಂಥ ಒಂದು ಸಂಖ್ಯೆಯನ್ನು ನಾವು ತಗೋಬೇಕು. ಸೊ ಆ ಸಂಖ್ಯೆ ಯಾವ್ದು? 11 × 15 ತೊಗೊಂಡ್ಬಿಡ್ರಿ, 165 ಸಂಖ್ಯೆ ಅದ. ಸೊ 165. ಸೊ ಈ 165 11 ಮತ್ತು 15ರಿಂದ ಭಾಗಿಸಲ್ಪಡುತ್ತದೆ. ಸೊ ಆವಾಗ ಆ ಸಂಖ್ಯೆ 225 ಆಗಿರಂಗಿಲ್ಲ. ಸೊ ನೀವು ಜಾಸ್ತಿ ತೊಗೊಂಡು ನೋಡ್ಬೋದು. ಆವಾಗ ಈ 11 ಮತ್ತು 15ರಿಂದ ಜಾಸ್ತಿ ತೊಗೊಂಡಾಗೂ 225 ಅನ್ನೋದೇನೈತಿ ಭಾಗ ಹೋಗೋದಿಲ್ಲ. 15ರಿಂದ ಹೋಗ್ತೈತಿ, ಬಟ್ 11ರಿಂದ ಏನೈತಿ ಭಾಗ ಹೋಗೋದಿಲ್ಲ. 11ರಿಂದ 11 20 ಮಾಡಿದಾಗ 220 ಆಗುತ್ತೆ, 225 ಬರೋದಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಇಲ್ಲಿ ಏನೈತಿ 11 ಮತ್ತು 13ರಿಂದ ಭಾಗಿಸಲ್ಪಡುತ್ತದೆ. 11 + 13. ಸೊ ಇದಂತರೂ ಆಗೋದಿಲ್ಲ. 11 + 13 ಅಂದರೆ 25ರಿಂದ. ಸೊ 25ರಿಂದ ಈ ಸಂಖ್ಯೆ ಭಾಗ ಹೋಗೋದಿಲ್ಲ. 150 ಹೋಗ್ತದೆ, ಬಸ್ಟ್ 165 ಹೋಗೋದಿಲ್ಲ. ಸೊ ಇದು ಆಗೋದಿಲ್ಲ. ನೆಕ್ಸ್ಟ್ 13 - 11ರಿಂದ ಭಾಗಿಸಲ್ಪಡುತ್ತದೆ. ಸೊ ಅಂದ್ರೆ 2ರಿಂದ ಇದು 165 ಭಾಗಿಸಲ್ಪಡುತ್ತದನ, ಇದು ಆಗೋದಿಲ್ಲ. ಸೊ ಇನ್ನು ಉಳಿದಂಥದ್ದು ಯಾವ್ದು ಇದೆ? ಸೊ 11 × 15. ಸೊ 11 ಮತ್ತು 15ರಿಂದ ಎರಡು ಸಂಖ್ಯೆಯಿಂದ ಭಾಗಿಸಲ್ಪಟ್ಟರೆ ಅದು 11 × 15ರಿಂದನೂ ಭಾಗಿಸಲ್ಪಡುತ್ತದೆ. ಸೊ 11 × 15 165 ಆಗ್ತದೆ. ಸೊ ಈ 165 ಭಾಗ ಹೋಗುತ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವುದು? ಎರಡನೇದು, 11 × 15ರಿಂದ ಭಾಗಿಸಲ್ಪಡುತ್ತದೆ. ನೆಕ್ಸ್ಟ್, ಒಂದು ದಿನ ಮಹೇಶನು ಮನೆಯನ್ನು ಬಿಟ್ಟು ದಕ್ಷಿಣದ ಕಡೆಗೆ 10 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಬಲಗಡೆ ತಿರುಗಿ 5 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಬಲಗಡೆ ತಿರುಗಿ 10 ಕಿಲೋಮೀಟರ್ ಸೈಕ್ಲಿಂಗ್ ಮಾಡಿ ಎಡಗಡೆಗೆ ತಿರುಗಿ 8 ಕಿಲೋಮೀಟರ್ ಸೈಕ್ಲಿಂಗ್ ಮಾಡುತ್ತಾನೆ. ಅವನು ನೇರವಾಗಿ ಸರಳ ರೇಖಾತ್ಮಕವಾಗಿ ಮನೆಯನ್ನು ತಲುಪಲು ಎಷ್ಟು ಕಿಲೋಮೀಟರ್ ಸೈಕ್ಲಿಂಗ್ ಮಾಡಬೇಕಾಗುತ್ತದೆ? ಸೊ ಇಲ್ಲಿ ಇದೊಂದು ಮಣಿ, ಇದು ಮಹೇಶನ ಮಣಿ. ಸೊ ಇಲ್ಲಿಂದ ದಕ್ಷಿಣ ಕಡೆಗೆ 10 ಕಿಲೋಮೀಟರ್ ಸಾಗ್ತಾನು. ನೆಕ್ಸ್ಟ್ ಅಲ್ಲಿಂದ ಬಲಗಡೆಗೆ ತಿರುಗಿ 5 ಕಿಲೋಮೀಟರ್ ನಡೀತಾನು. ನೆಕ್ಸ್ಟ್ ಅಲ್ಲಿಂದ ಮತ್ತೆ ಬಲಗಡೆ ತಿರುಗಿ ಮತ್ತೆ 10 ಕಿಲೋಮೀಟರ್ ನಡೀತಾನು. ಸೊ ನಂತರ ಎಡಗಡೆ ತಿರುಗಿ 8 ಕಿಲೋಮೀಟರ್ ನಡೀತಾನು. ನೆಕ್ಸ್ಟ್ ಸರಳ ರೇಖಾತ್ಮಕವಾಗಿ ಮನೆ ತಲುಪಲು. ಸೊ ಇಲ್ಲಿ ಮಹೇಶ ಇಲ್ಲಿದಾನು. ಸೊ ಇಲ್ಲಿಂದ ಈ ಮನೆಗೆ ತಲುಪಲು ಸೊ ಇಲ್ಲಿ 8 ಕಿಲೋಮೀಟರ್ ಐತಿ. ಸೊ ಇದು ಎಷ್ಟಾಗುತ್ತೆ? 5 ಕಿಲೋಮೀಟ್ರ. ಸೊ ಟೋಟಲ್ 8 + 5 13 ಕಿಲೋಮೀಟ್ರ್. ಇಲ್ಲಿ ಅವ ಮನೆಗೆ ತಲುಪಬೇಕಾದ್ರೆ 13 ಕಿಲೋಮೀಟ್ರ್ ಸೈಕ್ಲಿಂಗ್ ಮಾಡಬೇಕಾಗ್ತದೆ. ನೆಕ್ಸ್ಟ್, ಈ ಸಂಖ್ಯಾ ಶ್ರೇಣಿಯನ್ನು ಮುಂದಿನ ಅಂಕಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರು. ಸೊ ಇಲ್ಲಿ ಏನು ಮಾಡಿದರು? ಈ ಹಿಂದಿನ ಸಂಖ್ಯೆಗೆ ಏನೈತಿ 4:4 ಇದ್ದಿದ್ದಕ್ಕೆ ಇದಕ್ಕೆ ಇಂಟು 1/4 ಮಾಡ್ಕೋತಾ ಹೋಗ್ಯಾರ ಅವರು. ಸೊ ಇಲ್ಲಿ 1/4 ಈ ಸಂಖ್ಯೆಗೆ 4 ಸಂಖ್ಯೆಗೆ ಮಾಡಿದಾಗ ಎಷ್ಟು ಬರ್ತದೆ? 1 ಬರ್ತದೆ. ಸೊ ಇದು 1 ಆತ. ಸೊ ಈ 1ಕ್ಕೆ ಇಂಟು 1/4 ಮಾಡ್ಯಾರ. ಸೊ ಇದೆಷ್ಟು ಬರ್ತದೆ? ಇದು 1/4 ಬರ್ತದೆ. ಸೊ ಇದು 1/4. ಅದೇ ರೀತಿ ಈ ಸಂಖ್ಯೆಗೆ 1/4 ಅಂತ ಇಲ್ಲಿ ಬಂತು. ಈ ಸಂಖ್ಯೆಗೆ 1/4
ಇಂಟು ಮಾಡಿದಾಗ 1/16 ಆಗುತ್ತೆ. ಸೊ ಇದಕ್ಕೆ ಈ 1/16 ಬಂದಿದ್ದಕ್ಕೆ ಇದಕ್ಕೆ ಮತ್ತೆ 1/4ದಿಂದ ಇಂಟು ಮಾಡಿದಾಗ ನಮಗೆ ಎಷ್ಟು ಬರ್ತದೆ? 1/64 ಬರ್ತದೆ. ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಯಾವ್ದು? 1/64 ಅನ್ನೋದು ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಪ್ರತಿಯೊಂದು ಸಂಖ್ಯೆಗೆ 1/4ದಿಂದ ಇಂಟು ಮಾಡಿದಾಗ ಇಲ್ಲಿ ನಮ್ಗೆ ಕರೆಕ್ಟ್ ಆನ್ಸರ್ 1/64 ಅನ್ನೋದು ಬರ್ತದೆ. ನೆಕ್ಸ್ಟ್, ಕೊಟ್ಟಿರುವ ಶ್ರೇಣಿಯಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರು. ಸೊ ಇಲ್ಲಿ 1 ಐತಿ. ಸೊ 1ಕ್ಕೆ ಇವು 1 + 1 ಮಾಡಿದಾಗ 2 ಬತ್ತು. ಸೊ 1 + 2 ಮಾಡಿದಾಗ 3 ಬತ್ತು. ಸೊ 2 + 3 ಮಾಡಿದಾಗ ಇಲ್ಲಿ 5 ಬತ್ತು. ಸೊ ಇಲ್ಲಿ ಆನ್ಸರ್ ಏನಾಗುತ್ತೆ? 5 ಆಗುತ್ತೆ. ಸೊ ಇಲ್ಲಿ ಹಿಂದಿನ ಎರಡು ಸಂಖ್ಯೆಗಳನ್ನು ಅಂದ್ರೆ ಇಲ್ಲಿ ಇವು ಎರಡು ಸಂಖ್ಯೆಯನ್ನು ಕೂಡಿಸಿದಾಗ ನಮ್ಗೆ ಈ ಆನ್ಸರ್ ಬರುತ್ತೆ. ಸೊ ಇವೆರಡು ಸಂಖ್ಯೆಯನ್ನು ಕೂಡಿಸಿದಾಗ ನಮಗೆ ಇಲ್ಲಿ ಆನ್ಸರ್ 5 ಬರುತ್ತೆ. ಸೊ ಈ 5 ಮತ್ತು 8 ಕೂಡಿಸಿದಾಗ 13 ಬರುತ್ತೆ. ಈ 13 ಮತ್ತು 8 ಕೂಡಿಸಿದಾಗ 21 ಬರುತ್ತೆ. ಸೊ ಇಲ್ಲಿಗೆ ಈ ಥರ ಆನ್ಸರ್ ಏನಾಗುತ್ತೆ? 5 ಅನ್ನೋದಿದೆ ಕರೆಕ್ಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಸೊ ಇದು ಕ್ವಶನ್ ಸ್ವಲ್ಪ ಡಿಫಿಕಲ್ಟ್ ಐತಿ. ಈ ಥರ ಆನ್ಸರ್ ಯಾವ್ದು ಅನ್ನೋದು ನನಗೂ ಅಷ್ಟು ಸರಿಯಾಗಿ ಗೊತ್ತಾಗ್ತಿಲ್ಲ. ಸೊ ನಿಮಗೆ ಗೊತ್ತಾಗಿದ್ರೆ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸ್ರಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.